ಯೆಹೋಶುವ 1ನೇ ಅಧ್ಯಾಯ 7ನೆಯ ವಾಕ್ಯ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ವಾಕ್ಯದಲ್ಲಿ ದೇವರು ಯೆಹೋಶುವನ ಸಂಗಡ ಮಾತನಾಡುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಇಸ್ರಾಯೇಲ್ಯರನ್ನು ಕಾನಾನ್ ದೇಶದೊಳಗೆ ನಡೆಸುವಂತೆ ದೇವರಿಂದಲೇ ನೇಮಿಸಲ್ಪಟ್ಟಂಥ ಯೆಹೋಶುವನಿಗೆ ದೇವರೊಂದು ಆಲೋಚನೆಯನ್ನು ಕೊಡುತ್ತಾ ಇದ್ದಾರೆ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ ಎಂಬುದಾಗಿ. ಅಂದರೆ ನೋಡುವಂಥ ಸಮಯದಲ್ಲಿ ಯೆಹೋಶುವನಿಗೆ ಈಗಾಗಲೇ ಅನೇಕ ಅನುಭವಗಳಿದೆ. ಮೊದಲನೆಯದಾಗಿ ಅವನು ಮೋಶೆಯ ಸಂಗಡ ಅಷ್ಟು ದಿನಗಳಿದ್ದು ಅನೇಕ ವಿಷಯಗಳನ್ನು ಅವನ ಮೂಲಕವಾಗಿ ಕಲಿತುಕೊಂಡಿದ್ದಾನೆ. ಅದರ ನಂತರ ಮೋಶೆ ಯೆಹೋಶುವನ ಮೇಲೆ ಕೈಯಿಟ್ಟು ಅವನನ್ನು ಆಶೀರ್ವದಿಸಿ ವಿಶೇಷವಾಗಿ ಅವನನ್ನು ಅಭಿಷೇಕಿಸಿದ್ದಾನೆ. ಅದರ ನಂತರ ದೇವರು ಯೆಹೋಶುವನ ಸಂಗಡ ಮಾತನಾಡಿ, ನಿನ್ನ ಜೀವಮಾನವೆಲ್ಲ ಒಬ್ಬನೂ ಕೂಡ ನಿನ್ನ ಮುಂದೆ ನಿಲ್ಲುವುದಕ್ಕಾಗುವುದಿಲ್ಲ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುತ್ತೇನೆಂಬುದಾಗಿ ವಾಗ್ದಾನಗಳನ್ನು ಮಾಡಿದ್ದಾರೆ. ಇದೆಲ್ಲ ಇದ್ದರೂ ಕೂಡ ದೇವರು ಯೆಹೋಶುವನನ್ನು ನೋಡಿ ಕೊಡುತ್ತಿರುವಂಥ ಒಂದು ಆಲೋಚನೆ, ನೀನು ನನ್ನ ವಾಕ್ಯಗಳನ್ನು ಅನುಸರಿಸಿ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು ಎಂಬುದಾಗಿ. ಕಾರಣ ಇದೆಲ್ಲ ಇದ್ದರೂ ಕೂಡ ನೀ ನನ್ನ ವಾಕ್ಯಗಳಿಗೆ ಅವಿಧೇಯನಾಗುವುದಾದರೆ ನಾನಿಟ್ಟಿರುವಂಥ ಶ್ರೇಷ್ಠತೆಗಳನ್ನು, ಜಯಗಳನ್ನು, ನಿನಗೆ ಮಾಡಿರುವಂಥ ವಾಗ್ದಾನಗಳ ಪರಿಪೂರ್ಣತೆಯನ್ನು ನಿನ್ನಿಂದ ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇದೆಲ್ಲ ಇರುವುದು ಒಳ್ಳೆಯದು, ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ವಾಕ್ಯಗಳನ್ನು ಕೈಗೊಂಡು ನಡೆದು ನಾನು ಹೇಳಿರುವುದಕ್ಕೆ ವಿಧೇಯನಾಗಿ ಜೀವಿಸುವುದರಲ್ಲಿ ಸ್ಥಿರಚಿತ್ತತೆಯನ್ನು, ಪೂರ್ಣ ಧೈರ್ಯವನ್ನು ಕಾದುಕೋ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ಕೂಡ ನಿಮಗೆ ಅನೇಕ ಅನುಭವಗಳಿರಬಹುದು, ಅನೇಕ ಪ್ರವಾದನೆಗಳು ನಿಮ್ಮ ಮೇಲೆ ನುಡಿಯಲ್ಪಟ್ಟಿರಬಹುದು, ದೇವರು ಅನೇಕ ವಾಗ್ದಾನಗಳನ್ನು ಮಾಡಿರಬಹುದು, ಅನೇಕ ಆತ್ಮಿಕ ಅನುಭವಗಳನ್ನು ನೀವು ಹೊಂದಿದವರಾಗಿ, ಸೇವೆಯನ್ನು ಕೂಡ ಮಾಡುವವರಾಗಿ, ಅನೇಕರ ಬಿಡುಗಡೆಗೆ ಕಾರಣವಾಗಿ ಕೂಡ ಇರಬಹುದು. ಇದೆಲ್ಲ ಇದ್ದರೂ ಕೂಡ ನೀವು ದೇವರ ವಾಕ್ಯಗಳನ್ನು ಮೀರಿ ಯಾವಾಗ ನಡೆಯುತ್ತೀರೋ ಆಗ ನಷ್ಟಗಳನ್ನು, ಕೇಡುಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ. ದೇವರ ವಾಗ್ದಾನದ ಮೇರೆಗೆ ನಡೆಯುವುದಕ್ಕಾಗದೆ ಕೆಲವೊಂದು ವಿಷಯಗಳಲ್ಲಿ ಸೋಲುಗಳನ್ನು, ಹಿಂಜಾರುವಿಕೆಯನ್ನು ಅನುಭವಿಸಬೇಕಾಗಿ ಬರುತ್ತದೆ. ಕಾರಣ ಎಲ್ಲ ಆಶೀರ್ವಾದಗಳಿಗೂ ಆಧಾರ ದೇವರ ವಾಕ್ಯಕ್ಕೆ ನಾವು ತೋರುವಂತ ವಿಧೇಯತೆ ಆಗಿದೆ. ಆದ್ದರಿಂದ ದೇವರ ವಾಕ್ಯಗಳನ್ನು ಅನುಸರಿಸಿ ನಡೆಯುವುದರಲ್ಲಿ ಎಚ್ಚರಿಕೆಯಿಂದಲೂ ಗಮನದಿಂದಲೂ ಸ್ಥಿರಚಿತ್ತದಿಂದಲೂ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ವಾಗ್ದಾನಗಳನ್ನು ಹೇಳಿಕೊಂಡು ದೇವರೊಟ್ಟಿಗಿರುವಂಥ ಅನುಭವಗಳನ್ನು ಹೇಳಿಕೊಂಡು ವಾಕ್ಯಗಳನ್ನು ಅಸಡ್ಡೆ ಮಾಡುವುದಾದರೆ ಅದು ಕೊನೆಗೆ ಸೋಲಿಗೆ ನಡೆಸಿಬಿಡುತ್ತದೆ. ದಾವೀದನ ಜೀವಿತವನ್ನು ನೋಡುವಾಗ ಅವನು ಎಲ್ಲದರಲ್ಲಿ ಕೂಡ ಒಳ್ಳೆಯ ಅನುಭವದಲ್ಲಿ ನಡೆಯುತ್ತಾ ಇದ್ದ. ದೇವರು ಕೂಡ ಅವನೊಟ್ಟಿಗೆ ಮಾತನಾಡುತ್ತಾ ಅವನ ಮೂಲಕವಾಗಿ ಪ್ರವಾದನೆಗಳನ್ನು ಕೂಡ ನುಡಿಸುತ್ತಾ ಇದ್ದರು. ಎಲ್ಲ ಚೆನ್ನಾಗಿದ್ದಂಥ ದಾವೀದನ ಜೀವಿತವನ್ನು ಯಾವಾಗ ವಾಕ್ಯಕ್ಕೆ ಅವಿಧೇಯನಾಗಿ ನಡೆದುಕೊಂಡನೋ, ವಾಕ್ಯವನ್ನು ಮೀರಿ ಕಾರ್ಯಗಳನ್ನು ಮಾಡಿದನೋ, ಆಗ ದೇವರ ಕೋಪದಲ್ಲಿ ಪ್ರಕಟವಾಯಿತು. ಅವನಿಗೆ ವಾಗ್ದಾನಗಳಿದ್ದರೂ, ದೇವರನ್ನು ಎಷ್ಟೇ ಪ್ರೀತಿಸಿದರೂ ಕೂಡ ವಾಕ್ಯವನ್ನು ಮೀರುವಾಗ ಅದೆಲ್ಲವೂ ಕೂಡ ಹೋಗಿ ಅವನ ಮೇಲೆ ದಂಡನೆಗಳು, ಕೆಲವೊಂದು ಕೇಡುಗಳು ಅವನ ಜೀವಿತದಲ್ಲಿ ಸಂಭವಿಸಿದವು. ಆದ್ದರಿಂದ ಈ ದಿವಸಗಳಲ್ಲಿ ವಾಗ್ದಾನದ ಅನುಭವಗಳು, ದೇವರೊಟ್ಟಿಗೆ ಆತ್ಮೀಕ ಅನುಭವಗಳು ಏನೇ ಇದ್ದರೂ ಕೂಡ ವಾಕ್ಯಗಳನ್ನು ಅನುಸರಿಸಿ ನಡೆಯುವುದರಿಂದಲೇ ಅದರ ಪರಿಪೂರ್ಣತೆಯನ್ನು ಕಾಣಬಹುದು ಎಂಬುದನ್ನು ತಿಳಿದು ದೇವರು ಕೊಟ್ಟಿರುವಂಥ ವಾಕ್ಯಗಳನ್ನು ಓದಿ ಕೇಳಿ ಅದನ್ನು ಧ್ಯಾನಿಸಿ ಪರಿಶುದ್ಧಾತ್ಮನ ಮೂಲಕವಾಗಿ ಅದನ್ನು ಗ್ರಹಿಸಿಕೊಂಡದಕ್ಕೆ ಪೂರ್ಣ ವಿಧೇಯರಾಗಿ ಜೀವಿಸುವಾಗಲೇ ಜೀವಿತದಲ್ಲಿ ಕೃತಾರ್ಥರಾಗುವುದಕ್ಕೂ ಪೂರ್ಣ ಜಯಶಾಲಿಗಳಾಗುವುದಕ್ಕೂ ಸಾಧ್ಯ ಎಂಬುದನ್ನು ತಿಳಿದು ದೇವರ ವಾಕ್ಯಾನುಸಾರವಾಗಿ ಜೀವಿಸುವುದಕ್ಕೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಯೆಹೋಶುವನಿಗೆ ಅನೇಕ ವರ್ಷಗಳ ಅನುಭವಗಳಿದ್ದರೂ ಕೂಡ, ಅವನ ಮೇಲೆ ನಿನ್ನ ಅಭಿಷೇಕ ಇದ್ದರೂ ಕೂಡ, ನಿನ್ನಿಂದ ನೇಮಿಸಲ್ಪಟ್ಟವನಾಗಿ ನಿನ್ನಿಂದ ವಿಶೇಷ ವಾಗ್ದಾನಗಳನ್ನು ಹೊಂದಿದವನಾಗಿದ್ದರೂ ಕೂಡ, ನನ್ನ ವಾಕ್ಯಗಳನ್ನು ಅನುಸರಿಸಿ ನಡೆಯೆಂಬಂತ ನಿನ್ನ ಆಲೋಚನೆಯನ್ನು ಅವನಿಗೆ ಕೊಟ್ಟು ಅವನ ಜೀವಿತವನ್ನು ಮುನ್ನಡೆಸಿದ ಹಾಗೆ ದಿವಸಗಳಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನಮಗೆ ಅನೇಕ ವಿಷಯಗಳು, ಅನೇಕ ಅನುಭವಗಳು, ಅನೇಕ ವಾಗ್ದಾನಗಳು, ಅನೇಕ ಅಭಿಷೇಕದ ಕಾರ್ಯಗಳು ಹೇಳುವುದಕ್ಕೆ ಇದ್ದರೂ ಕೂಡ ನಿನ್ನ ವಾಕ್ಯಗಳನ್ನು ನಾವು ಅನುಸರಿಸಿ ನಡೆಯುವಾಗಲೇ ಪೂರ್ಣ ಜಯಶಾಲಿಗಳಾಗಬಹುದು, ವಾಗ್ದಾನಗಳನ್ನು ಸಂಪೂರ್ಣವಾಗಿ ಹೊಂದಬಹುದು, ಅದರಲ್ಲಿ ಸಂತೋಷ ಪಡಬಹುದೆಂಬುದನ್ನು ತಿಳಿದು ವಾಕ್ಯಗಳನ್ನು ಓದುವುದಕ್ಕೂ ಧ್ಯಾನಿಸುವುದಕ್ಕೂ ಅದನ್ನು ಕೇಳುವುದಕ್ಕೂ ಗ್ರಹಿಸಿಕೊಂಡು ವಿಧೇಯತೆಯಿಂದ ನಡೆಯುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನಿನ್ನ ಜೀವವುಳ್ಳಂಥ ವಾಕ್ಯಗಳು ಕಾರ್ಯವನ್ನು ಸಾಧಿಸುವಂಥ ಸಜೀವವಾದಂಥ ವಾಕ್ಯಗಳು ಕರ್ತನೆ ಜೀವಿತಗಳಲ್ಲಿ ಕಾರ್ಯ ಮಾಡಲಿ, ಜೀವಿತಗಳನ್ನು ರೂಪಾಂತರಪಡಿಸಲಿ, ನಿನಗೆ ಒಪ್ಪುವ ಹಾಗೆ ಕರ್ತನೆ ಬದಲಾವಣೆಗಳನ್ನುಂಟು ಮಾಡಿ ಶ್ರೇಷ್ಠತೆಗಳಿಂದ ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ತಡೆಗಳು ನೀಗಲಿ, ಆಶೀರ್ವಾದ ಬಾಗಿಲುಗಳು ತೆರೆಯಲ್ಪಡಲಿ, ವಾಗ್ದಾನಗಳು ಕರಗಳಲ್ಲಿ ಸೇರಲಿ, ವಿಶೇಷವಾದಂಥ ಜಯಗಳು ಉಂಟಾಗಲಿ. ಅಪ್ಪ ತಂದೆಯೇ, ನೀನು ಅರ್ಥಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.